ರಾಜ್ಯ ಲಿಂಗಾಯತ ಸಮನ್ವಯ ಸಮಿತಿ ವತಿಯಿಂದ ಬರುವ 20ನೇ ತಾರೀಕರಂದು ಚಲೋ ಬೆಂಗಳೂರು ಲಿಂಗಾಯತ ಸಂವಿಧಾನಿಕ ಮಾನ್ಯತೆಗಾಗಿ ನಮ್ಮ ಹೋರಾಟ ನಿರಂತರವಾಗಿ ಪೂಜ್ಯ ಮಾತಾಜಿಯವರ ಸತ್ಯ ಸಂಕಲ್ಪವನ್ನು ಈಡೇರಿಸೋಣ. ನಾವೆಲ್ಲರೂ ನಾಗಮೋಹನ್ ದಾಸ್ ವರದಿ ಏನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಲಿಂಗಾಯತರ ಒಂದು ಸಂವಿಧಾನಿಕ ಮಾನ್ಯತೆಗಾಗಿ ಕೇಂದ್ರ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ವರದಿಯನ್ನು ಕಳಿಸಲಾಯಿತು. ಆ ವರದಿಯನ್ನು ಕೇಂದ್ರ ಸರ್ಕಾರ ಮರಳಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ. ಸಮಸ್ತ ಎಲ್ಲ ಲಿಂಗಾಯತ ಶಾಸಕರಲ್ಲಿ ಪಕ್ಷಭೇದ ಮರೆತು ಕಾಂಗ್ರೆಸ್ ಪಕ್ಷದವರು ಇರ್ಬೋದು, BJP ಪಕ್ಷದವರು ಇರ್ಬೋದು, JDS ಪಕ್ಷದವರು ಇರ್ಬೋದು, ಲಿಂಗಾಯತ ಒಂದು ಧರ್ಮಕ್ಕೆ ಮಾನ್ಯತೆಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಪುನಃ ಪರಿಶೀಲನೆಗಾಗಿ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಕಳಿಸಬೇಕೆಂದು ನಾನು ಅವರಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಹಾಗೂ ಎಲ್ಲ ಲಿಂಗಾಯತರ ಶಾಸಕರಲ್ಲಿ ಈಗ ಏನು ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಈ ಒಂದು ವರದಿಯನ್ನು ಮರುಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಯವರಿಗೆ ಕಳಿಸಬೇಕೆಂದು ನಾನು ಭಾಲ್ಕಿ ಲಿಂಗಾಯತ ಸಮನ್ವಯ ಸಮಿತಿಯಿಂದ ಬರುವ 20ನೇ ತಾರೀಕು ಸಾವಿರಾರು ಜನ ಫ್ರೀಡಮ್ ಪಾರ್ಕ್ನಲ್ಲಿ ಸೇರ್ತಾ ಇದ್ದೇವೆ. ಭಾಲ್ಕಿಯಿಂದ ಸುಮಾರು ನಾವು 1,000 ಜನಸಂಖ್ಯೆ ಮೇಲ್ಪಟ್ಟು ನಾವು ಟ್ರೈನ್ ಮುಖಾಂತರ ಬಸ್ಸಿನ ಮುಖಾಂತರ ನಾವು ಫ್ರೀಡಮ್ ಪಾರ್ಕಿಗೆ 20ನೇ ತಾರೀಕಿಗೆ ಇಲ್ಲಿಂದ 19ನೇ ತಾರೀಕಿಗೆ ಟ್ರೈನ್ ಮುಖಾಂತರ ಹೊರಡ್ತಾ ಇದ್ದೆವು. ಅದಕ್ಕೋಸ್ಕರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಲಿಂಗಾಯತರು ಪೂಜ್ಯ ಮಾತಾಜಿಯವರ ಸಂಕಲ್ಪವನ್ನು ಈಡೇರಿಸಬೇಕು. ಅದಕ್ಕೋಸ್ಕರ ಬರುವ 20ನೇ ತಾರೀಕಿಗೆ ಎಲ್ಲರೂ ಚಲೋ ಬೆಂಗಳೂರು ಅಂತ ನಾನು ಆಹ್ವಾನ ಕೊಡ್ತೀನಿ. ಮತ್ತು ನಮಗೆ ವಿಶೇಷವಾಗಿ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಹಿಂದೇಟು ಹಾಕಲಿಕ್ಕೆ ಈ ಅಖಿಲ ಭಾರತೀಯ ವೀರಶೈವ ಮಹಾಸಭಾದವರೇ ಕಾರಣ. ಯಾಕಂದ್ರೆ ಸದನದಲ್ಲಿ ಇವತ್ತು ನಮ್ಮ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮಾನ್ಯತೆಯನ್ನು ಕೊಡೋ ಹೊತ್ತಿನಾಗ ಸದನದಲ್ಲಿ ವಿರೋಧ ಮಾಡಿದಂಥ ನಮ್ಮ ಭಾಲ್ಕಿ ಶಾಸಕರಿದ್ದಾರೆ. ಅವರು ಈಗಾದರೂ ಎಚ್ಚೆತ್ತುಕೊಂಡು ಲಿಂಗಾಯತ ಧರ್ಮದ ಬಗ್ಗೆ ಬಸವಣ್ಣವರವರ ಬಗ್ಗೆ ಮತ್ತೊಮ್ಮೆ ಅವರು ಎಚ್ಚೆತ್ತುಕೊಂಡು ಅರಿವು ಮಾಡಿಕೊಂಡು ಇದಕ್ಕೆ ಮಾನ್ಯತೆ ಕೊಡುವಾಗಿ ನಾವೆಲ್ಲರೂ ಪಕ್ಷಭೇದ ಮರೆತು ಹೋರಾಡಬೇಕಂತ ಹೇಳಿ ನಾನು ಸಮಸ್ತ ಬೀದರ್ ಜಿಲ್ಲೆಗೆ ನಾನು ಕರೆ ಕೊಡ್ತೀನಿ. ತಾವೆಲ್ಲರೂ ಬರುವ 20ನೇ ತಾರೀಕಿಗೆ ಫ್ರೀಡಮ್ ಪಾರ್ಕಲ್ಲಿ ಬರಬೇಕಂತೆಂದು ನಾನು ಸಮಸ್ತ ಕರ್ನಾಟಕದ ಸಮಸ್ತ ಲಿಂಗಾಯತ ಅಭಿಮಾನಿಗಳಿಗೆ ಕಳಕಳಿಯ ನನ್ನ ಮನವಿ. ಕಿರಣ್ ಕುಮಾರ್ ಖಂಡ್ರೆ, ಜಾಗತಿಕ ಲಿಂಗಾಯತ ರಾಜ್ಯ ಕಾರ್ಯದರ್ಶಿ.